ನಮಸ್ಕಾರ ನೋಡಿ, ಈಗ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಟ್ರೆಂಡ್ ಶುರುವಾಗಿದೆ ಅಂತ ಹೇಳಿದ್ರೆ, ಪಕ್ಷ ವಿರೋಧಿ ಚಟುವಟಿಕೆ ಯಾರು ಮಾಡ್ತಾರೋ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು, ವಜಾ ಮಾಡೋದು, ಅವರ ತಲೆದಂಡ. ಇದು ಎಲ್ಲಿಂದ ಶುರುವಾಯಿತು? ಮೊನ್ನೆ ಅದು ಹಿಂದಿನಿಂದನೂ ಕೂಡ ನಡ್ಕೊಂಡು ಬರ್ತಾ ಇತ್ತು. ಬಟ್ ಮೊನ್ನೆ ಬೈ ಎಲೆಕ್ಷನ್ ಆದ ನಂತರ, ದಾವಣಗೆರೆ ದಕ್ಷಿಣ ವಿಧಾನಸಭೆ ಚುನಾವಣೆ ಆದ ನಂತರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಮುಸ್ಲಿಂ ಮುಖಂಡರು ಅಂತ ಹೇಳಿ ಪತ್ರ ಬರೆಯೋದರ ಮುಖಾಂತರ ಇಬ್ಬರ ತಲೆದಂಡ ಆಗತ್ತೆ. ನಸೀರ್ ಅಹಮದ್ ಅವರು ಸಿಎಂ ರಾಜಕೀಯ ಕಾರ್ಯದರ್ಶಿ, ಅದರ ಜೊತೆಗೆ ಅಬ್ದುಲ್ ಜಬ್ಬಾರ್, ಇಬ್ಬರನ್ನ ಪಕ್ಷದಿಂದ ವಜಾ ಮಾಡಲಾಗತ್ತೆ. ಈಗ ಸದ್ಯಕ್ಕೆ ಜಮೀರ್ ಅವರ ತಲೆದಂಡ ಯಾವಾಗ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದು ದಾವಣಗೆರೆ ವಿಚಾರ. ಅದರ ಜೊತೆಗೆ ಮುಸ್ಲಿಂ ಮುಖಂಡರುಗಳು ಪ್ರೆಸ್ ಮೀಟ್ ಅನ್ನ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ ಈ ರೀತಿ ನಿಲುವನ್ನು ತೆಗೆದುಕೊಳ್ಬಾರ್ದು. ಹಿಂದೆನೂ ಕೂಡ ಘಟಾನುಘಟಿ ನಾಯಕರು ಚುನಾವಣೆಯಲ್ಲಿ ಸೋತಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೋತಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸೋತಿದ್ದಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾ, ಆಗ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರೋ ಕಾಂಗ್ರೆಸ್ಸು ಇವಾಗ ಯಾಕೆ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ? ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅನ್ನುವ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ, ದಾವಣಗೆರೆಗೆ ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ಬೈ ಎಲೆಕ್ಷನ್ ಆಗುತ್ತೆ. ಈಗ ಬಾಗಲಕೋಟೆಯ ಸರದಿ ನೋಡಿ, ಬಾಗಲಕೋಟೆಯಲ್ಲೂ ಕೂಡ ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆಯಂತೆ. ಯಾರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ, ಯಾರಿಗೆ ಡವಡವ ಶುರುವಾಗಿದೆ, ಎಲ್ಲವನ್ನ ಕೂಡ ವಿವರಿಸ್ತೀನಿ ನೋಡಿ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದಂತಹ ಪಟ್ಟಣ ಪಂಚಾಯಿತಿಯ ಇಬ್ಬರು ಸದಸ್ಯರು ಮತ್ತು ಮುಖಂಡರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟಿಸುವ ಮುಖಾಂತರ ಶಿಫಾರಸು ಮಾಡಿರೋದು ಈಗ ಉಳಿದಂತಹ ನಾಯಕರುಗಳಿಗೆ ಎದೆ ಬಡಿತ ಶುರುವಾಗಿದೆ. ಏನು ಮಾಡಿಬಿಡ್ತಾರಪ್ಪ, ನಮ್ಮ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬಿಡ್ತಾರಪ್ಪ ಅಂತ ಹೇಳಿ. ಯಾಕಂದರೆ ನಾನು ಆಗಲೇ ಹೇಳಿದೆ ಆರಂಭದಲ್ಲೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತಹ ಇಬ್ಬರು ನಾಯಕರುಗಳ ಮೇಲೆ, ಮುಸ್ಲಿಂ ಮುಖಂಡರುಗಳ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾ ಇದೆ ಅಂತ ಹೇಳಿ. ಇದರ ಬೆನ್ನಲ್ಲೇ ಈಗ ಬಾಗಲಕೋಟೆಯಲ್ಲೂ ಕೂಡ ಈ ರೀತಿಯ ನಿರ್ಧಾರವನ್ನು ಮಾಡಿರೋದು ಕೆಲವೊಂದಿಷ್ಟು ನಾಯಕರುಗಳಿಗೆ ತಳಮಳ ಸೃಷ್ಟಿಯಾಗಿದೆ ಅಂತಾನೆ ಹೇಳಬಹುದು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಆರೋಪದ ಮೇಲೆ ಕಮತಗಿ ಪಟ್ಟಣ ಪಂಚಾಯಿತಿ ಸದಸ್ಯರಾದಂತಹ ರಮೇಶ್ ಜಮಖಂಡಿ, ಗುರುಲಿಂಗಪ್ಪ ಪಾಟೀಲ್, ಬಾಗಲಕೋಟೆ ಕೇಂದ್ರ ಸಹಕಾರಿ ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷರಾದಂತಹ ಮುರುಗೇಶ್ ಕಡ್ಲಿಮಟ್ಟಿ, ಇಷ್ಟೂ ಜನರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಇವರ ವಿರುದ್ಧ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಒಂದಷ್ಟು ಜನ ಈಗ ಆಲ್ರೆಡಿ ದೂರನ್ನು ಕೊಟ್ಟಿದ್ರು. ಇವರು ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ, ಪಕ್ಷದಲ್ಲಿ ಇತ್ಕೊಂಡೇನೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತಹ ಕೆಲಸ ಮಾಡಿದ್ದಾರೆ, ಪಕ್ಷದಲ್ಲಿ ಇತ್ಕೊಂಡು ಬೇರೆ ಪಕ್ಷದ ಅಭ್ಯರ್ಥಿಗೆ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ. ಸ್ವಲ್ಪ ನಾವು ಹಿಂದೆ ಹೋಗಿ ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅನ್ನೋದನ್ನು ನೋಡ್ಕೊಂಡು ಬರೋಣ. ಏನಂತ ಹೇಳಿದರು? ಬಹಳ ಕ್ಯಾಂಪೇನ್ ಮಾಡುವಂತಹ ಟೈಮಲ್ಲಿ BY ವಿಜಯೇಂದ್ರ ಅವರು ಬಹಳ ಖುಷಿಯಾಗಿ ಒಂದು ಮಾತನ್ನು ಹೇಳಿದರು. ಈ ಬಾರಿ ನಮಗೆ ಗೆಲ್ಲುವ ವಿಶ್ವಾಸವಿದೆ, ಮೈನಸ್ ಆದದ್ದೆಲ್ಲವನ್ನ ಕೂಡ ನಾವು ಪ್ಲಸ್ ಮಾಡ್ಕೊಂಡಿದ್ದೀವಿ. ಇನ್ನೂ ಖುಷಿಯ ವಿಚಾರ ಏನಪ್ಪ ಅಂದರೆ, ಕಾಂಗ್ರೆಸ್ ಕಾರ್ಯಕರ್ತರುಗಳು, ಕಾಂಗ್ರೆಸ್ ನಾಯಕರುಗಳೇ ನಮಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದಕ್ಕೂ ಬಾಗಲಕೋಟೆಯಲ್ಲಿ ಅವತ್ತು BY ವಿಜಯೇಂದ್ರ ಅವರು ಕೊಟ್ಟಂತ ಹೇಳಿಕೆಗೂ ಒಂದಕ್ಕೊಂದು ಸಾಮ್ಯತೆ, ಅಂದರೆ ಎಲ್ಲೋ ಒಂದು ಕಡೆ ಹೌದು ಇರಬಹುದೇನೋ ಅನ್ನುವಂಥದ್ದು ಕೂಡ ಬರ್ತಾ ಇದೆ. ಒಟ್ಟಾರೆ ಈಗ ಒಂದಿಷ್ಟು ಜನರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದು ಬೇರೆಯವರಿಗೆ ತಳಮಳ ಶುರುವಾಗಿದೆ. ಹೌದು, ಅವರೇನಾದರೂ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದರೆ ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ, ಯಾವುದೇ ಮುಲಾಜಿಲ್ಲದೆ. ಕೆಲ ಮುಖಂಡರು, ಶಾಸಕರು ಮತ್ತು ಸಚಿವರಿಗೆ ನಿರ್ದಿಷ್ಟ ವಾರ್ಡು ಮತ್ತು ಗ್ರಾಮಗಳನ್ನು ಹಂಚಿಕೆ ಮಾಡಿರುತ್ತೆ. ಇಂತಿಂಥ ವಾರ್ಡ್ಗಳಲ್ಲಿ, ಇಂತಿಂಥ ಗ್ರಾಮಗಳಲ್ಲಿ ನೋಡಪ್ಪ ನೀವು ಕ್ಯಾಂಪೇನ್ ಮಾಡಬೇಕು, ನೀವು ಗೆಲ್ಲಿಸ್ಕೊಂಡು ಬರುವಂತಹ ಜವಾಬ್ದಾರಿ, ಅಂದರೆ ಅತಿ ಹೆಚ್ಚು ವೋಟ್ಗಳನ್ನು ಇಂತಿಂಥ ವಾರ್ಡ್ಗಳಲ್ಲಿ ಪಕ್ಷ ತೆಗೆದುಕೊಂಡು ಬರೋದು ನಿಮ್ಮ ಜವಾಬ್ದಾರಿ ಅಂತಲೂ ಕೂಡ ಹೇಳಿರುತ್ತೆ. ಅಲ್ಲಿಯ ಪ್ರಚಾರ ಮಾಡುವಂತಹ ಸಂಪೂರ್ಣ ಹೊಣೆಗಾರಿಕೆಯನ್ನು ಕೂಡ ವಹಿಸಲಾಗಿರುತ್ತೆ. ಕೆಲವರು ಪೂರ್ಣ ಪ್ರಮಾಣದಲ್ಲಿ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡಲಾಗ್ತಾ ಇದೆ.
ಹಾಗಾಗಿ ಎಲ್ಲಿ ತಪ್ಪಾಗಿದೆ, ಯಾವ ವಾರ್ಡಲ್ಲಿ ತಪ್ಪಾಗಿದೆ, ಯಾವ ಗ್ರಾಮದಲ್ಲಿ ತಪ್ಪಾಗಿದೆ, ತಪ್ಪು ಯಾರಿಂದ ಆಗಿದೆ, ಅವರ ವಿರುದ್ಧ ಏನು ಕ್ರಮ ತೆಗೆದುಕೋಬೇಕು, ಸೊ ಎಲ್ಲದರ ಬಗ್ಗೆ ಈಗ ಆಲ್ರೆಡಿ ಪಕ್ಷ ನಿರ್ಧಾರವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಚಾರ ಮತ್ತಿತರ ಕಾರ್ಯಕ್ರಮಗಳಿಗೆ ನೀಡಲಾಗಿದ್ದಂಥ ಹಣವನ್ನು ಕೆಲವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಕರೆಕ್ಟಾಗಿ ಆ ಹಣ ಕೂಡ ಉಪಯೋಗ ಆಗಿಲ್ಲ ಅನ್ನುವಂತಹ ದೂರುಗಳು ಕೂಡ ಈಗ ಕೇಳಿಬಂದಿದೆಯಂತೆ. ಮತದಾನ ದಿನದಿಂದ ಮಧ್ಯಾಹ್ನ ಮತಗಟ್ಟೆ ಬಳಿ ಕಾಂಗ್ರೆಸ್ ಮುಖಂಡ ಜಾಫರ್ ಬೇಪಾರಿ ಅವರು ಹಣ ಹಂಚ್ತಾ ಇರೋ ವಿಡಿಯೋಗಳು ಕೂಡ ಒಂದಷ್ಟು ವೈರಲ್ ಆಗಿತ್ತು. ಅದನ್ನು ಕೂಡ ನಾವು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಗಮನಿಸಿದ್ವಿ. ಸೊ ಅವರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಒಟ್ಟಾರೆ ಬರೀ ದಾವಣಗೆರೆ ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ಸಾಕಷ್ಟು ಪಕ್ಷ ವಿರೋಧಿ ಚಟುವಟಿಕೆಗಳು ಕೂಡ ಆಗಿದೆ. ಅಂಥವರ ವಿರುದ್ಧವೂ ಕೂಡ ಕಾಂಗ್ರೆಸ್ ಪಕ್ಷ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಮತ್ತೊಂದಷ್ಟು ಜನರಿಗೆ ಡವ ಶುರುವಾಗಿರೋದ್ರಿಂದ ಅವರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.